ನಮಸ್ಕಾರ ವೀಕ್ಷಕರೇ, ದಿ ಫೆಡರಲ್ ಕರ್ನಾಟಕಕ್ಕೆ ಸ್ವಾಗತ. ನಾನು ವಿಜಯ್ ಜನಹಳ್ಳಿ. ಬಾನು ಮುಸ್ತಾಕ್ ಅವರು, ಬೂಕರ್ ಪ್ರಶಸ್ತಿ ಪುರಸ್ಕೃತರಾದಂತ ಬಾನು ಮುಸ್ತಾಕ್ ಅವರು ಈಗ ಮತ್ತೊಂದು ವಿವಾದಕ್ಕೆ ಸಿಲುಕಿರುವಂತದ್ದು. ಪಾದರಕ್ಷೆ ಧರಿಸಿ ಅಂದ್ರೆ ಚಪ್ಪಲಿ ಧರಿಸಿ ಅಂಬೇಡ್ಕರ್ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ವಿವಾದಕ್ಕೆ ಸಿಲುಕಿರುವಂತದ್ದು. ಇದು ಕಾರ್ಯಕ್ರಮ ಆಗಿರುವಂತದ್ದು, ಈ ಘಟನೆ ನಡೆದಿರುವಂತದ್ದು ಮಂಡ್ಯ ನಗರದಲ್ಲಿ ದಲಿತ ಸಂಘರ್ಷ ಸಮಿತಿ ಮತ್ತು ಶ್ರೀನಿವಾಸ್ ಫೌಂಡೇಶನ್ ವತಿಯಿಂದ ಸಂವಿಧಾನ ಉಳಿವಿಗಾಗಿ ಜನಜಾಗೃತಿ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿತ್ತು. ಆ ಸಂದರ್ಭದಲ್ಲಿ ಅಂಬೇಡ್ಕರ್ ಭವನದಲ್ಲಿ ಕಾರ್ಯಕ್ರಮ ಆಯೋಜನೆ ಆಗಿತ್ತು. ಆ ಕಾರ್ಯಕ್ರಮದಲ್ಲಿ ಅಂಬೇಡ್ಕರ್ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವಾಗ ಚಪ್ಪಲಿ ಧರಿಸ್ಕೊಂಡಿದ್ರು. ಕಾರ್ಯಕ್ರಮದ ಆಯೋಜಕರು ಮುಂಚೆನೆ ಹೇಳಿದ್ರು, ಚಪ್ಪಲಿ ಧರಿಸ್ಕೊಂಡು ನೀವು ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಬಾರ್ದು ಅನ್ನುವಂಥದ್ದು. ಸಹಜವಾಗಿ ಸಂಪ್ರದಾಯ ಇರುವಂಥದ್ದು ಮತ್ತು ಗೌರವ ಸಲ್ಲಿಸುವ ನಿಟ್ಟಿನಲ್ಲಿ ಯಾರು ಕೂಡ ಚಪ್ಪಲಿ ಧರಿಸಿ ಅಥವಾ ಪಾದರಕ್ಷೆ ಧರಿಸಿ ಪುಷ್ಪಾರ್ಚನೆ ಮಾಡೋದಿಲ್ಲ. ಆದ್ಮೇಲೂ ಕೂಡ ಬಾನು ಮುಸ್ತಾಕ್ ಅವರು ಚಪ್ಪಲಿ ಧರಿಸಿ ಪುಷ್ಪಾರ್ಚನೆ ಮಾಡಿದರ ಜೊತೆಗೆ ನಂತರ ಸಮರ್ಥನೆ ಕೂಡ ಮಾಡ್ಕೊಂಡ್ರು. ಈ ಸಂಬಂಧಪಟ್ಟಂತೆ ಸಾಕಷ್ಟು ವಿವಾದ ಆಗ್ತಾ ಇರುವಂತದ್ದು ಮತ್ತು ಜೊತೆಗೆ ಆಕ್ರೋಶ ಕೂಡ ವ್ಯಕ್ತ ಆಗ್ತಾ ಇರುವಂತದ್ದು. ಈ ಬಗ್ಗೆ ಮಾತಾಡೋಕೆ ಎಂ.ವಿ. ಕೃಷ್ಣ ಅವರು, ಅಂದ್ರೆ ಈ ಕಾರ್ಯಕ್ರಮದ ಸಂಘಟಕರು ಮತ್ತು ಆಯೋಜಕರಾದಂತ ಎಂ.ವಿ. ಕೃಷ್ಣ ಅವರು ನಮ್ಮ ಜೊತೆ ಇದ್ದಾರೆ. ಕೃಷ್ಣ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಸರ್. ಕೃಷ್ಣ ಅವರು, ಈಗ ಆ ಕಾರ್ಯಕ್ರಮದ ತಾವು ಆಯೋಜಕರು, ಅವತ್ತು ಏನಾಯ್ತು ಘಟನೆ? ಬಾನು ಮುಸ್ತಾಕ್ ಅವರು ಪಾಲ್ಗೊಂಡಿದ್ದಂತ ಕಾರ್ಯಕ್ರಮದಲ್ಲಿ ಘಟನೆ ಏನಾಯ್ತು, ಸ್ವಲ್ಪ ವಿವರಿಸಿ ಸರ್. ಅವತ್ತು ನಾವು ಸಂವಿಧಾನ ಮತ್ತು ಪ್ರಜಾಪ್ರಭುತ್ವ ಉಳಿವಿಗಾಗಿ ಜನಜಾಗೃತಿ ಸಮಾವೇಶ ಮತ್ತು ಬಾನು ಮುಸ್ತಾಕ್ ಅವರಿಗೆ ಅಭಿನಂದನಾ ಸಮಾರಂಭ ಅಂತೇಳಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ವಿ. ಆ ಕಾರ್ಯಕ್ರಮಕ್ಕೆ ಬಾನು ಮುಸ್ತಾಕ್ ಮೇಡಮ್ ಅವರು ಬಂದಿದ್ರು. ಅಲ್ಲಿ ಪತ್ರಿಕೆನಲ್ಲಿ ಚಪ್ಪಲಿ ನಮ್ಮನೆ ದೇವರು ಅದಕ್ಕೆ ತೆಗಿಲಿಲ್ಲ ಅನ್ನುವಂತ ಒಂದು ಟೈಟ್ಲ್ ಕೊಟ್ಟಿ ಚಪ್ಪಲಿ ಧರಿಸಿ ಅಂಬೇಡ್ಕರ್ಗೆ ಬಾನು ಮುಸ್ತಾಕ್ ನಮನ ಅಂತಕ್ಕಂತ ಒಂದು ಸುದ್ದಿ ಮಾಡಿದ್ದಾರೆ. ಈ ಸುದ್ದಿ ಎಲ್ಲ ಇವತ್ತು ಚರ್ಚೆಗೆ ಗ್ರಾಸವಾಗಿರ್ತಕ್ಕಂಥ ವಿಚಾರ. ಈಗ ಅವತ್ತು ಘಟನೆ ಏನಾಯ್ತು ಕೃಷ್ಣ ಅವರೇ? ಅವತ್ತು ವೇದಿಕೆ ಮೇಲೆ ಪುಷ್ಪಾರ್ಚನೆ ಮಾಡಿದ ಸಂದರ್ಭದಲ್ಲಿ ಪಾದರಕ್ಷೆ ಧರಿಸಿದ್ರ? ಘಟನೆ ಏನಾಯ್ತು ಅವತ್ತು? ಸರ್, ಪಾದರಕ್ಷೆನ ನಾವೆಲ್ಲರೂ ಕೂಡ ಧರಿಸ್ತೀವಿ. ನಮ್ಮ ರಕ್ಷಣೆಗಾಗಿ, ನಮ್ಮ ಪಾದದ ರಕ್ಷಣೆಗಾಗಿ ಪ್ರತಿಯೊಬ್ರು ಕೂಡ ಪಾದರಕ್ಷೆಯನ್ನ ಧರಿಸ್ತೀವಿ. ಆದ್ರೆ ನಾವ್ ಯಾರು ಕೂಡ ಅವ್ರಿಗೆ ಪಾದರಕ್ಷೆಯನ್ನ ಬಿಡಿ ಅಂತ ಯಾರು ಸಂಘಟಕರು ಹೇಳಿಲ್ಲ. ಅವತ್ತು ಘಟನೆ ಏನಾಯ್ತು ಅಂತ ಎಕ್ಸಾಕ್ಟ್ ಆಗಿ ಹೇಳಿ, ಅವತ್ತು ಏನಾಯ್ತು ಅಂತ. ಘಟನೆ ಏನಿಲ್ಲ ಸರ್, ನಾವೆಲ್ಲ ಕಾರ್ಯಕ್ರಮ ಮೇಡಮ್ ಅವರು, ನಾವು ಮತ್ತೆ ವೇದಿಕೆ ಮೇಲೆ ಇದ್ದಂತ ಎಲ್ಲ ಗಣ್ಯರು ಕೂಡ ಅವತ್ತು ಪುಷ್ಪಾರ್ಚನೆಯನ್ನ ಮಾಡಿದ್ದಾರೆ ಬಾಬಾ ಸಾಹೇಬ್ ಅವ್ರಿಗೆ. ಅವರು ಪುಷ್ಪಾರ್ಚನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಯಾರೋ ಒಬ್ಬ ವ್ಯಕ್ತಿ ಸ್ವಲ್ಪ ಏನೋ ಕೈ ಸನ್ನೆ ಮಾಡಿದ್ದಾರೆ ಅಷ್ಟೇ. ಪಾದರಕ್ಷೆ ವಿಚಾರಣೆ ಯಾವ ವಿಚಾರ ಅಂತಾನು ಪ್ರಸ್ತಾಪ ಮಾಡಿಲ್ಲ, ಸುಮ್ನೆ ಕೈ ಸನ್ನೆ ಮಾಡಿದ್ದಾರೆ ಅಷ್ಟೇ. ಪುಷ್ಪಾರ್ಚನೆ ಆದ ಮೇಲೆ ಅವರು ಬಾನು ಮುಸ್ತಾಕ್ ಮೇಡಮ್ ಅವರು ಅವರ ಅಭಿನಂದನಾ ಮಾತುಗಳನ್ನ ಆಡುವಂತ ಸಂದರ್ಭದಲ್ಲಿ ಬಾನು ಮುಸ್ತಾಕ್ ಮೇಡಮ್ ಅವರೇ ಮಾತಾಡ್ತಾ ಏನೋ ಒಂದು ಸ್ಪಷ್ಟೀಕರಣ ಕೊಡ್ತಾರೆ ಅಂತ ಹೇಳಿದ್ರೆ, ಸಭೆನಲ್ಲಿ ಯಾರೋ ಒಬ್ರು ಚಪ್ಪಲಿಯನ್ನ ಬಿಡಿ ಅನ್ನುವಂತ ಒಂದು ಧ್ವನಿ ನನ್ಗೆ ಕೇಳಿಸ್ತು ಅಂತ ಹೇಳ್ತಾ ಅವರು ಮಾತುಗಳನ್ನ ಪ್ರಾರಂಭ ಮಾಡ್ತಾರೆ. ಇವತ್ತು ಚಪ್ಪಲಿ ಹೊಲಿಯುವಂತದ್ದು ವೃತ್ತಿ ನಮ್ಮದು. ನಾವು ಚಪ್ಪಲಿಯನ್ನ, ಚರ್ಮದ ಚಪ್ಪಲಿಗಳನ್ನ ಮಾಡ್ತಕ್ಕಂತ ವೃತ್ತಿ ನಮ್ಮದು. ಆ ವೃತ್ತಿ ನಮ್ಗೆ ದೇವರ ಸಮಾನ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಬ್ಬ ವ್ಯಕ್ತಿಗಳು. ಅವರು ಹೇಳಿದ್ದಾರೆ, ಅವ್ರು ಬಯಸಿದ್ದಾರೆ, ನನ್ನ ಸಮಾಜ ಎದೆ ಎತ್ತಿ ನಿಲ್ಲಬೇಕು, ಈ ಸಮಾಜದಲ್ಲಿ ಶೂಟು ಬೂಟ್ ಹಾಕೊಂಡು ಓಡಾಡುವಂತಾಗಬೇಕು ಅನ್ನುವಂತ ಮಾತುಗಳನ್ನ ಬಾಬಾ ಸಾಹೇಬ್ರು ಹೇಳಿದ್ದಾರೆ. ಆ ಕಾರಣಕ್ಕೋಸ್ಕರ ಅವರು ಈ ಒಂದು ಅಸ್ಪೃಶ್ಯ ಸಮಾಜ ಈ ಚಪ್ಪಲಿಯನ್ನ ಬಿಟ್ಟು ಅವರಿಗೆ ಗೌರವ ಸಲ್ಲಿಸಬೇಕು ಅನ್ನುವಂತ ಮಾತು ಕೂಡ ಒಂದು ಅಸ್ಪೃಶ್ಯತೆಯ ಒಂದು ಭಾಗ ಅನ್ನುವಂತ ಕಾರಣಕ್ಕೋಸ್ಕರವಾಗಿ ಅವರು ಅಲ್ಲಿ ಸ್ಪಷ್ಟೀಕರಣವನ್ನ ಕೊಟ್ಟಿದ್ದಾರೆ ಅಷ್ಟೇ. ಅದು ಬಿಟ್ಟು ಅಲ್ಲಿ ಯಾವುದೇ ರೀತಿಯ ಇವತ್ತೇನು ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗ್ತಾ ಇದೆ, ಆ ತರದ ಯಾವ ವ್ಯತ್ಯಾಸಗಳು ಕೂಡ ಆಗಿಲ್ಲ ಅಂತಕ್ಕಂಥದ್ದನ್ನ ನಾನು ಸ್ಪಷ್ಟಪಡಿಸ್ತೇನೆ. ಕೃಷ್ಣ ಅವರು, ಈಗ ಚಪ್ಪಲಿ ಹಾಕೊಂಡು ಅಥವಾ ಶೂ ಹಾಕೊಂಡು ಅಥವಾ ಪಾದರಕ್ಷೆ ಧರಿಸಿ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವುದಂತ ಒಪ್ತೀರಾ? ಸರ್, ನಾವು ಬಾಬಾ ಸಾಹೇಬ್ರಿಗೆ ಯಾಕೆ ಅವ್ರೇನು ದೇವ್ರ ಬಾಬಾ ಸಾಹೇಬ್ರು ಈ ದೇಶಕ್ಕೆ ಸಂವಿಧಾನವನ್ನ ಸಮಾನತೆಗೋಸ್ಕರವಾಗಿ ಸೋದರತೆ, ಸಮಾನತೆ, ಭಾತೃತ್ವದ ಅಡಿನಲ್ಲಿ ಈ ದೇಶಕ್ಕೆ ಸಂವಿಧಾನವನ್ನ ಕೊಟ್ಟಿದ್ದಾರೆ. ಸಮಾನತೆಯನ್ನ ಬಯಸ್ತಕ್ಕಂತ ಪ್ರತಿಯೊಬ್ಬರು ಕೂಡ ಈ ವಿಚಾರದಲ್ಲಿ ಯಾರು ಕೂಡ ಅಪಸ್ವರವನ್ನ ಎತ್ತುವುದಿಲ್ಲ. ಯಾರು ಪುಷ್ಪಾರ್ಚನೆ ಮಾಡಿದಂತ ವೇಳೆ ತಾವು ಕೂಡ ಜೊತೆಲಿದ್ರ?
ಹೌದು ಸರ್, ಇದ್ವಿ. ನೀವು ಚಪ್ಪಲಿ ಹಾಕೊಂಡಿದ್ರಾ? ನಾನ್ ಸಾಮಾನ್ಯ ಹಾಕೋತೀನಿ ಸರ್, ಎಲ್ಲ ನಾನು ಹಾಕೋತೀನಿ, ಚಪ್ಪಲಿ ಹಾಕೋತೀನಿ, ಶೂ ಹಾಕೊಂಡಿದ್ದೆ, ಹಾ, ಶೂ ಹಾಕೊಂಡಿದ್ದೆ ನಾನು. ಶೂ ಹಾಕೊಂಡಿದ್ದೆ. ನೀವು ಪುಷ್ಪಾರ್ಚನೆ ಮಾಡುವಂತ ಸಂದರ್ಭದಲ್ಲಿ ಶೂ ಹಾಕೊಂಡಿದ್ರಾ? ಹ್ಞೂ ಸರ್, ಹಾಕೊಂಡಿದ್ದೆ. ಒಂದು ಸರ್, ನಾನು ಸ್ಪಷ್ಟಪಡಿಸ್ತೇನೆ. ಒಂದು, ಬಾನು ಮುಸ್ತಾಕ್ ರವರ ಒಬ್ಬ ಮುಸಲ್ಮಾನ್ ಮಹಿಳೆ ಅನ್ನುವ ಕಾರಣಕ್ಕೋಸ್ಕರವಾಗಿ ಇಷ್ಟೆಲ್ಲ ಗೊಂದಲಗಳನ್ನ ಸೃಷ್ಟಿಸುವಂತದ್ದು ಅಷ್ಟು ಒಳ್ಳೆಯ ಬೆಳವಣಿಗೆ ಅಲ್ಲ. ನೀವ್ ಹೇಳೋದನ್ನ ಒಂದು ಭಾಗ ಚರ್ಚೆ ಆದ್ರೆ, ಅಂದ್ರೆ ನಿಮ್ಗೆ ಒಂದು ಸಮುದಾಯಕ್ಕೆ ಸಂಬಂಧಪಟ್ಟಂತೆ ಮಹಿಳೆಯನ್ನ ಏನು ಆ ರೀತಿ ತೇಜೋವಧೆ ಮಾಡುವಂತದ್ದು ಅಥವಾ ವಿವಾದ ಮಾಡುವಂತದ್ದು ಅದು ಪ್ರಶ್ನೆ ಅಲ್ಲ. ಆದ್ರೆ ಒಂದು ಚಲವಾದಿ ನಾರಾಯಣ ಸ್ವಾಮಿ, ಪ್ರತಿಪಕ್ಷ ನಾಯಕರಾದಂತ ಚಲವಾದಿ ನಾರಾಯಣ ಸ್ವಾಮಿ ಅವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಏನು ಬಾನು ಮುಸ್ತಾಕ್ ಅವರು ಆ ಕಾರ್ಯಕ್ರಮದ ನಂತರ ಚಪ್ಪಲಿ ಮನೆ ದೇವರು, ನಮ್ಮ ಮನೆ ದೇವರು, ಸೊ ಅದಕ್ಕೆ ಧರಿಸಿದ್ದೆ ಅಂತ ಹೇಳಿದಾರಲ್ಲ, ಇದು ಸರಿಯಲ್ಲ, ಕ್ಷಮೆ ಕೇಳಬೇಕು ಅಂತ ಹೇಳಿದ್ದಾರೆ. ಇದೇ ರೀತಿ ಬೇರೆ ಬೇರೆ ಜಾಗದಲ್ಲಿ ಕೂಡ ಚಪ್ಪಲಿ ಹಾಕೊಂಡು ಹೋಗ್ತಾರಾ ಅನ್ನುವಂತ ಪ್ರಶ್ನೆ ಎತ್ತಿದ್ದಾರೆ. ನೀವು ಇದಕ್ಕೆ ಏನ್ ಹೇಳ್ತೀರಾ? ಹಿಂದೆ ಇವತ್ತು ಸರ್, ಪುರಾಣದಲ್ಲಿ ಭರತ ರಾಮನ ಪಾದರಕ್ಷೆಯನ್ನ 15 ವರ್ಷಗಳ ಕಾಲ ಸಿಂಹಾಸನದ ಮೇಲೆ ಇಟ್ಟು ಪೂಜೆ ಮಾಡ್ತಾರೆ. ಬಸವಣ್ಣನವರು ಅರಳಯ್ಯ ಮಾಡಿಕೊಟ್ಟಂತ ಪಾದರಕ್ಷೆಯನ್ನ ಇದು ಬಹಳ ಶ್ರೇಷ್ಠವಾದಂಥದ್ದು, ಇದನ್ನ ನನ್ನ ಕಾಲಿಗೆ ಧರಿಸಿ ಅಪವಿತ್ರ ಮಾಡೋದಿಲ್ಲ, ಇದು ಬಹಳ ಶ್ರೇಷ್ಠವಾದಂತ ಚಪ್ಪಲಿ ಅಂತೇಳಿ ಅವರ ತಲೆಯ ಮೇಲೆ ಇಟ್ಟು ಸಮಾಜಕ್ಕೆ ಸಂದೇಶವನ್ನ ಕೊಡ್ತಾರೆ. ಇದು ಸಮಾನತೆಯ ಸಂದೇಶ, ಸೋದರತೆಯ ಸಂದೇಶ, ಭಾತೃತ್ವದ ಸಂದೇಶ. ಇವತ್ತು ಬಾನು ಮುಸ್ತಾಕ್ ಅವರ ಹೇಳಿಕೆಯನ್ನ ಕೋಮುವಾದಿಗಳು, ಜಾತಿಯ ಮನಸ್ಸುಳ್ಳಂತವರು, ಅಸ್ಪೃಶ್ಯತೆ ಇನ್ನು ಜೀವಂತವಾಗಿ ಇರಬೇಕು ಅನ್ನುವಂತ ವ್ಯಕ್ತಿಗಳಿಂದ ಈ ರೀತಿಯ ಹೇಳಿಕೆಗಳು ಬರ್ತಾ ಇದ್ದಾವೆ ವಿನಃ ಸಮಾಜದ ಪರವಾಗಿರ್ತಕ್ಕಂಥ, ಜೀವಗಳ ಪರವಾಗಿರ್ತಕ್ಕಂಥ ಪ್ರಗತಿಪರರು ಯಾರು ಕೂಡ ಇದ್ರ ಬಗ್ಗೆ ಚಕಾರ ಎತ್ತುತ್ತಾ ಇಲ್ಲ. ಇದು ಬಹಳ ಸ್ಪಷ್ಟವಾಗಿ ಹೇಳಿ ಬಯಸ್ತೀನಿ. ನಿಮ್ಮ ಸಂಘಟಕರು ಅಥವಾ ಆಯೋಜಕರು ಅಂದ್ರೆ ನೀವೇ ಕೂಡ ಸಂಘಟನೆ ಮಾಡಿದಂತವ್ರು, ಅಂದ್ರೆ ಆ ಕಾರ್ಯಕ್ರಮವನ್ನ ಆ ಕಾರ್ಯಕ್ರಮದಲ್ಲಿದ್ದಂತ ಸಂಘಟಕರು, ಆಯೋಜಕರು ಯಾರು ಕೂಡ ಚಪ್ಪಲಿ ಬಿಟ್ಟು ಏನು ಪುಷ್ಪಾರ್ಚನೆ ಮಾಡಿ ಅಂತ ಯಾರು ಕೂಡ ಹೇಳಲೇ ಇಲ್ವಾ? ಯಾರು ಹೇಳಿಲ್ಲ ಸರ್, ಹೇಳಲಿಲ್ಲ. ಓಕೆ, ಹಂಗಾರೆ ಇದು ಹಂಗಾರೆ ಈ ಚರ್ಚೆ ಮತ್ತೆ ಇವೆಲ್ಲವೂ ಕೂಡ ಒಂದ್ ರೀತಿಯಲ್ಲಿ ಬೇರೆ ರೀತಿಯಲ್ಲಿ ಚರ್ಚೆ ಆಗ್ತಾ ಇದೆ. ಹೌದು ಸರ್, ದುರುದ್ದೇಶ ಪೂರ್ವಕವಾಗಿ ಇದನ್ನ ಚರ್ಚೆಗೆ ಬಿಟ್ಟಿದ್ದಾರೆ. ಓಕೆ ಓಕೆ ಓಕೆ. ಸಹಜವಾಗಿ ಕೃಷ್ಣ ಅವರೇ, ಒಂದು ಕುತೂಹಲಕ್ಕೆ ಕೇಳ್ತೀನಿ. ಈ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವಂತ ಸಂದರ್ಭದಲ್ಲಿ ನಾನು ಕೂಡ ನೋಡಿದ್ದೇನೆ. ಈಗ ವಿಧಾನಸೌಧ ಇರ್ಬೋದು ಅಥವಾ ಹೊರಗಡೆ ಎಲ್ಲ ಕಡೆ ಕೂಡ ಭಾವಚಿತ್ರ ಪುಷ್ಪಾರ್ಚನೆ ಮಾಡುವಂತ ಸಂದರ್ಭದಲ್ಲಿ ಸಹಜವಾಗಿ ನಿಮ್ಗೆ ಶೂ ಅನ್ನ ಅಥವಾ ಚಪ್ಪಲಿಯನ್ನ ಬಿಟ್ಟು ಪುಷ್ಪಾರ್ಚನೆ ಮಾಡ್ತಾರೆ. ಅದು ಬಹುತೇಕ ಕಡೆ ನಿಮ್ಗೆ ಮುಖ್ಯಮಂತ್ರಿಗಳನ್ನು ಕೂಡ ನೋಡಿದ್ದೇವೆ, ಸಚಿವರನ್ನು ಕೂಡ ನೋಡಿದ್ದೇವೆ. ಇದಕ್ಕೇನ್ ಹೇಳ್ತೀರಿ ನೀವು ಇದನ್ನ ಗಮನಿಸಿದಿರಲ್ವಾ? ಸರ್, ಈ ದೇಶ ಹಲವಾರು ಧರ್ಮೀಯರು ಇರ್ತಕ್ಕಂಥ ಭಾರತ ದೇಶ, ಹಲವಾರು ಭಾಷಿಕರು ಇರ್ತಕ್ಕಂಥ ಭಾರತ ದೇಶ. ಈ ದೇಶ ಭಾರತವಾಗಿ ಉಳಿದಿದೆ ಅಂತ ಹೇಳಿದ್ರೆ ಬಾಬಾ ಸಾಹೇಬರು ಕೊಟ್ಟಂತ ಸಂವಿಧಾನದಿಂದ. ಇಲ್ಲದಿದ್ರೆ ಈ ದೇಶ ಇವತ್ತು ಎಷ್ಟು ಭಾಷಿಗರ ದೇಶ ಆಗ್ತಿತ್ತು, ಎಷ್ಟು ಜಾತಿಗಳ ದೇಶ ಆಗ್ತಿತ್ತು ಅಂತ ಹೇಳಿ ಊಹೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅವರವರ ಭಾವಕ್ಕೆ ಅವರವರು ನಡ್ಕೊಳ್ತಾರೆ. ಒಬ್ರು ಬಾನು ಮುಸ್ತಾಕ್ ಮೇಡಮ್ ಅವರು ಈ ನಾಡಿನ ಕನ್ನಡವನ್ನ ಇಡೀ ಪ್ರಪಂಚದಾದ್ಯಂತ ಒಂದು ಪತಾಕೆಯನ್ನು ಆರಿಸಿದಂತ ಧೀಮಂತ ವ್ಯಕ್ತಿ ಬಾನು ಮುಸ್ತಾಕ್ ಮೇಡಮ್ ಅವರು. ಬಹುದೊಡ್ಡ ನೀವ್ ಹೇಳಿದ್ ನಾವು ಕೂಡ ಹೋಗ್ತೀವಿ. ಏನಂತಂದ್ರೆ ನಮ್ಗೀಗ ಅದು ಕರ್ನಾಟಕದ ಗೌರವವನ್ನ, ಭಾರತದ ಗೌರವವನ್ನ ನಿಮ್ಗೆ ಪ್ರಶಸ್ತಿ, ಬುಕರ್ ಪ್ರಶಸ್ತಿ ತಂದ್ಕೊಡೋ ಸಂದರ್ಭದಲ್ಲಿ ಮತ್ತಷ್ಟು ಹೆಚ್ಚಿಸಿದ್ದಾರೆ, ಅದನ್ನ ಹೋಗ್ತೀವಿ. ನನ್ನ ಪ್ರಶ್ನೆ ಇಷ್ಟೇ, ಪಾದರಕ್ಷೆ ಧರಿಸಿ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿರೋದನ್ನ ಸರಿನೋ ತಪ್ಪೋ? ನಾನು ಒಬ್ಬ ಅಸ್ಪೃಶ್ಯ ಸಮಾಜದವನಾಗಿ, ಸಮಾನತೆಯನ್ನು ಬಯಸುವವನಾಗಿ ನಾನು ಅದನ್ನ ಸರಿ ಅಂತ ಹೇಳ್ತೀನಿ. ಯಾಕೆ ಅಂತ ಹೇಳಿದ್ರೆ, ಇವತ್ತು ಪ್ರತಿಯೊಬ್ಬ ವ್ಯಕ್ತಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದಲ್ಲಿ ಸ್ವತಂತ್ರವನ್ನ ಕೊಟ್ಟಿದ್ದಾರೆ, ಅಭಿವ್ಯಕ್ತಿ ಸ್ವತಂತ್ರವನ್ನ ಕೊಟ್ಟಿದ್ದಾರೆ. ಅಭಿವ್ಯಕ್ತಿ ಸ್ವತಂತ್ರವನ್ನ ಹರಣ ಮಾಡ್ಲಿಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಇವತ್ತು ನೀವೊಂದು ರೀತಿ ಬಟ್ಟೆ ಹಾಕೊಂಡಿದ್ದೀರಾ, ನಾನು ಒಂದ್ ರೀತಿ ಬಟ್ಟೆ ಹಾಕೊಂಡಿದ್ದೀನಿ. ನಿಮ್ಗೆ ನಾನು ಈ ತರದೇ ಬಟ್ಟೆ ಹಾಕಬೇಕಂತ ಹೇಳಿ ನಿಮ್ಗೆ ನಾನು ಆರ್ಡರ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನೀವು ಸ್ವತಂತ್ರ. ಒಂದು ಗೌರವ ಸಲ್ಲಿಸೋದಲ್ವಾ? ನಿಮ್ ಪುಷ್ಪಾರ್ಚನೆ ಮಾಡ್ಬೇಕಾದ್ರೆ, ಒಂದು ಪೂಜೆ ಮಾಡ್ಬೇಕಾದ್ರೆ ಗೌರವವನ್ನ ಸಲ್ಲಿಸುವಂತದ್ದು ಚಪ್ಪಲಿ ಬಿಟ್ಟು ಸಲ್ಲಿಸಿದ ತಕ್ಷಣ ಅದು ಗೌರವ ಅಂತ ಭಾವಿಸಬಾರ್ದು. ಅವರ ಆಚಾರ ವಿಚಾರಗಳನ್ನ ಪಾಲನೆ ಮಾಡ್ತಾರಲ್ಲ, ಅದು ಬಹಳ ದೊಡ್ಡ ಗೌರವ ಅಂತ ನಾನು ಭಾವಿಸ್ತೇನೆ. ಈ ನಿಮ್ಮ ಸಮಾಜದ ಮುಖಂಡರು ಅಥವಾ ನಿಮ್ಗೆ ದೊಡ್ಡ ದೊಡ್ಡ ನಾಯಕರು, ನಾನು ಆಗ್ಲೇ ಹೇಳಿದ ರೀತಿಯಲ್ಲಿ ಕೂಡ ಮುಖ್ಯಮಂತ್ರಿಗಳು ಸೇರಿದಂತೆ ಸಚಿವರು ಎಲ್ಲರೂ ಕೂಡ ಪುಷ್ಪಾರ್ಚನೆ ಮಾಡುವಂತ ಸಂದರ್ಭದಲ್ಲಿ ತಾವು ಗಮನಿಸಿರ್ತೀರಾ, ಪಾದರಕ್ಷೆ ಬಿಟ್ಟು ಪುಷ್ಪಾರ್ಚನೆ ಮಾಡ್ತಾರೆ. ನೀವು ನೋಡಿದ್ದೀರಾ? ಸರ್, ನಾನು ಇದಕ್ಕೆ ಒಂದು ಉದಾಹರಣೆ ನೋಡಿ, ನಾವು ಇದನ್ನ ಎಲ್ಲಿಗೆ ಬೇಕಾದ್ರೂ ಚರ್ಚೆ ತಗೊಂಡೋಗಿ ನಿಲ್ಲಿಸಬಹುದು. ಇವತ್ತು ಲಿಂಗಾಯತ
ವೀರಶೈವ ಧರ್ಮದವರು ಲಿಂಗವನ್ನ ಹೆದೆಗೆ ಕಟ್ಕೊಂಡು ಶೂ ಚಪ್ಪಲಿ ಎಲ್ಲವನ್ನ ಹಾಕೊಂಡು ಓಡಾಡ್ತಾ ಇರ್ತಾರೆ. ಹ್ಮ್ ಹಾಗಿದ್ರೆ ಈ ತರದ ಪ್ರಶ್ನೆಯನ್ನ ಹುಟ್ಟಾಕೋದಾದ್ರೆ ಲಿಂಗಾಯತರು ಇವಾಗ ಏನ್ ಮಾಡ್ಬೇಕಾಗ್ತದೆ? ಇಲ್ಲ ಲಿಂಗವನ್ನ ತೆಗೆದು ಚಪ್ಪಲಿ ಹಾಕೋ ಓಡಾಡ್ಬೇಕಾಗ್ತದೆ, ಇಲ್ಲ ಲಿಂಗವನ್ನ ಹಾಕೊಂಡು ಚಪ್ಪಲಿಯನ್ನ ಧರಿಸ್ತೇನೆ ಓಡಾಡ್ಬೇಕಾಗ್ತದೆ. ಇದು ಸಾಧ್ಯ ಇದೆಯಾ? ನಿಜ. ಸಾಧ್ಯ ಇದೆಯಾ ಅಂದ್ರೆ ನಾನು ಒಪ್ತೀನಿ, ನಿಮ್ಮ ಮಾತನ್ನ ಒಪ್ತೀನಿ ನಾನು. ಇದು ದಳ್ಳೂರಿ ಕೋಮುವಾದಿಗಳು ಉದ್ದೇಶಪೂರ್ವಕವಾಗಿ ಬಾನು ಮುಸ್ತಕ್ ಅವ್ರಿಗೆ ತೇಜೋವಧೆ ಮಾಡ್ಬೇಕನ್ನುವ ಏಕೈಕ ಉದ್ದೇಶದಿಂದ ಈ ರೀತಿಯ ಒಂದು ಕ್ಷುಲ್ಲಕ ಹೇಳಿಕೆಗಳನ್ನ ನೀಡ್ತಾ ಇದ್ದಾರೆ. ಇದು ಖಂಡನೀಯವಾಗಿರ್ತಕ್ಕಂಥದ್ದು. ಅಂದ್ರೆ ಈಗ ಮಂಡ್ಯದಲ್ಲಿ ಆ ಕಾರ್ಯಕ್ರಮದ ಪಾಲ್ಗೊಂಡವ್ರು ಯಾರು ಕೂಡ ಈ ಬಗ್ಗೆ ಪ್ರಶ್ನೆ ಮಾಡಿಲ್ಲ. ಯಾರು ಮಾಡಿಲ್ಲ ಸರ್. ಮತ್ತೆ ಬಾನು ಮುಸ್ತಾಕ್ ಮೇಡಮ್ ಯಾಕೆ ಆ ಒಂದು ಪ್ರತಿಕ್ರಿಯೆಯನ್ನು ಕೊಟ್ರು? ಅವರು ಗಟ್ಟಿ ಧ್ವನಿ ಆದ ಕಾರಣದಿಂದಲೇ ಅವರ ಮಾತುಗಳಲ್ಲಿ ಅದನ್ನ ಸ್ಪಷ್ಟಪಡಿಸಿದ್ದಾರೆ. ಅವರ ಮಾತುಗಳನ್ನ ನೀವು ಕೇಳಿದ್ರೆ ಗೊತ್ತಾಗ್ತದೆ. ಅಲ್ಲಲ್ಲ, ಅದು ಗೊತ್ತಾಯ್ತು, ನಾವು ಹೇಳಿದ್ದು ಅರ್ಥ ಆಯ್ತು ನನಗೆ. ಇದು ಯಾವ್ದು ವಿವಾದ ಆಗ್ಲಿಲ್ಲ, ಈ ಪ್ರಶ್ನೆ ಆಗ್ಲಿಲ್ಲ, ಈ ಪ್ರಶ್ನೆ ಬಂದಿರ್ಲಿಲ್ಲ, ಈ ಚರ್ಚೆ ಉದ್ಭವ ಆಗ್ಲಿಲ್ಲ ಅಂದ್ರೆ ಬಾನು ಮುಸ್ತಾಕ್ ಮೇಡಮ್ ಯಾಕೆ ಸಮರ್ಥನೆ ಕೊಡ್ಬೇಕಾಯ್ತು ಅಥವಾ ಅದಕ್ಕೆ ಸ್ಪಷ್ಟೀಕರಣ ಕೊಡ್ಬೇಕಾಯ್ತು? ಅವ್ರು ಗಟ್ಟಿ ಧ್ವನಿ ಅದಕ್ಕೆ ಸರ್, ಅದಕ್ಕೆ ಅವ್ರು ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಮತ್ತೆ ನಿಮ್ಗೊಂದು ಹೇಳಿ ಒಂದ್ ನಿಮಿಷ, ಕೇಳಿ ಒಂದ್ ನಿಮಿಷ. ಅದ್ ಯಾರೋ ಒಬ್ಬ ವ್ಯಕ್ತಿ ಕೇಳ್ದ ಅನ್ನೋ ಕಾರಣಕ್ಕೆ ಅಲ್ಲೇ ಅವರು ಸ್ಪಷ್ಟೀಕರಣ ಕೊಟ್ರು. ಒಂದು ನಿಮ್ಗೆ ಹೇಳ್ತೀನಿ, ದೇಶದ ಪ್ರಧಾನ ಮಂತ್ರಿಗಳು ನೂತನ ಸಂಸತ್ತನ್ನ ಉದ್ಘಾಟನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಬಾಬಾ ಸಾಹೇಬ್ರಿಗೆ ಶೂ ಅನ್ನೇ ಹಾಕೊಂಡು ಅವರು ಪುಷ್ಪಾರ್ಚನೆಯನ್ನ ಮಾಡಿದ್ದಾರೆ. ಇವೆಲ್ಲವನ್ನ ನಾವು ನೋಡಿದ್ದೇವೆ. ಯಾಕೆ ಇದ್ರ ಬಗ್ಗೆ ಅವರು ಪ್ರಶ್ನೆ ಮಾಡಲ್ಲ? ಈ ಬಾನು ಮುಸ್ತಾಕ್ ಅವರು ಮಹಿಳೆ, ಅದರಲ್ಲೂ ವಿಶೇಷವಾಗಿ ಮುಸಲ್ಮಾನ ಮಹಿಳೆ ಅನ್ನುವ ಕಾರಣಕ್ಕೋಸ್ಕರವಾಗಿ ಈ ತರದ ಒಂದು ಬಲಿಷ್ಠ ಸಮಾಜ, ಇವತ್ತು ಶೋಷಿತ ವರ್ಗ ದಲಿತರನ್ನ ಬಾನು ಮುಸ್ತಾಕ್ ಅವ್ರ ಮೇಲೆ ಎತ್ತು ಕಟ್ಟುವ ಏಕೈಕ ಉದ್ದೇಶದಿಂದ ಈ ತರದ ಕ್ಷುಲ್ಲಕ ಹೇಳಿಕೆಗಳನ್ನ ನೀಡುತ್ತಾ ಇದ್ದಾರೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ. ಸರ್, ನಾನು ಇನ್ನೊಂದು ಹೇಳಲಿಕ್ಕೆ ಬಯಸ್ತೀನಿ. ಈಗ ನೀವು ಕೇಳಿದ ಪ್ರಶ್ನೆಗೆ, ಇವತ್ತು ಈ ದೇಶದಲ್ಲಿ ಸರ್ಕಾರಿ ಕಾರ್ಯಕ್ರಮಗಳು ಹೆಂಗಿರ್ಬೇಕು ಅಂತ ಹೇಳಿದ್ರೆ ಯಾವುದೋ ಒಂದು ಧರ್ಮವನ್ನ ಓಲೈಕೆ ಮಾಡುವಾಗ ಇರಬಾರ್ದು. ಈ ದೇಶದಲ್ಲಿ ಹಿಂದೂಗಳಿದ್ದಾರೆ, ಮುಸಲ್ಮಾನರಿದ್ದಾರೆ, ಕ್ರೈಸ್ತರಿದ್ದಾರೆ, ಸಿಖ್ಖರಿದ್ದಾರೆ, ಬೌದ್ಧರಿದ್ದಾರೆ. ಈ ಎಲ್ಲ ಧರ್ಮೀಯರನ್ನ ಗೌರವಿಸುವಂತಹ ಸರ್ಕಾರಿ ಕಾರ್ಯಕ್ರಮಗಳಾಗ್ಬೇಕು. ಆದ್ರೆ ಇವತ್ತು ಬಹುತೇಕ 100ಕ್ಕೆ 90 ಭಾಗ ಕೇವಲ ಹಿಂದೂ ಧರ್ಮವನ್ನ ಓಲೈಕೆ ಮಾಡ್ತಕ್ಕಂಥ ಕಾರ್ಯಕ್ರಮಗಳನ್ನೇ ಆಯೋಜನೆ ಮಾಡ್ತಾ ಇರ್ತಕ್ಕಂಥದ್ದು ಸರ್ಕಾರ. ಸರ್ಕಾರಕ್ಕೆ ಕೇವಲ ಹಿಂದೂಗಳು ಮಾತ್ರ ಟ್ಯಾಕ್ಸ್ ಕಟ್ತಾ ಇಲ್ಲ, ಮುಸಲ್ಮಾನರು ಕಟ್ತಾ ಇದ್ದಾರೆ, ಕ್ರೈಸ್ತರು ಕಟ್ತಾ ಇದ್ದಾರೆ, ಬೌದ್ಧರು ಕಟ್ತಾ ಇದ್ದಾರೆ, ಕ್ರಿಶ್ಚಿಯನ್ಸ್ ಕಟ್ತಾ ಇದ್ದಾರೆ. ಆ ಎಲ್ಲ ಧರ್ಮದವರಿಗೆ ಇಷ್ಟ ಆಗ್ತಕ್ಕಂಥ ರೀತಿಯಲ್ಲಿ ಏನಾದ್ರು ಸರ್ಕಾರಿ ಕಾರ್ಯಕ್ರಮಗಳು ಆಗ್ತಾ ಇದಾವ ಸರ್? ಈಗ ಈ ವಿಚಾರವನ್ನ ಬಾನು ಮುಸ್ತಾಕ್ ಅವರ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ, ಈ ಘಟನೆಗೆ ಸಂಬಂಧಪಟ್ಟಂತೆ ಚರ್ಚೆ ಮಾಡೋರಿಗೆ ಅಥವಾ ವಿವಾದ ರೀತಿಯಲ್ಲಿ ಹೇಳಿಕೆ ಕೊಡೋರಿಗೆ ಅಥವಾ ವಿವಾದ ಆಗಿದೆ ಅಂತ ಹೇಳಿಕೆ ಕೊಡೋರಿಗೆ ನೀವು ಏನ್ ಹೇಳಕ್ ಬಯಸ್ತೀರಿ ನೇರವಾಗಿ? ಮೊದಲು ಇತಿಹಾಸವನ್ನ ತಿಳಿದುಕೊಳ್ಳಿ. ಹಿಂದೆ ಈ ದೇಶದಲ್ಲಿ ಎಲ್ಲ ನಮ್ಮ ಕಣ್ಮುಂದೆ ನಡೆದಿದ್ದಾವೆ. ಸರಿಯಾಗಿ ಅರ್ಥೈಸಿಕೊಂಡು ಬಾಬಾ ಸಾಹೇಬ್ರ ವಿಚಾರಗಳನ್ನ ತಿಳಿದುಕೊಂಡು ಬಾಬಾ ಸಾಹೇಬ್ರ ತತ್ವ ಆದರ್ಶಗಳನ್ನ, ಈ ದೇಶದ ಸಂವಿಧಾನವನ್ನ ಗೌರವಿಸ್ತಕ್ಕಂಥದನ್ನ ಮೊದಲು ಕಲ್ತ್ಕೊಂಡ್ರೆ ಇದಕ್ಕೆಲ್ಲ ಉತ್ತರ ಸಿಗುತ್ತೆ ಅಂತ ಹೇಳಿ ನಾನು ಹೇಳಲಿಕ್ಕೆ ಬಯಸ್ತೀನಿ. ಓಕೆ, ಮಂಡ್ಯದಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಯಾರಾದ್ರೂ ಮಾತಾಡಿದ್ದಾರಾ ಅಥವಾ ಬಾನು ಮುಸ್ತಾಕ್ ಮೇಡಮ್ ಅವರು ಈ ಕಾರ್ಯಕ್ರಮ ಆದ ನಂತರ ಅವ್ರ ಜೊತೆ ನೀವೇನಾದ್ರೂ ಮಾತಾಡಿದ್ದೀರಾ? ನಾವು ಮಾತಾಡಿದೀವಿ. ಈ ರೀತಿ ಪತ್ರಿಕೆನಲ್ಲಿ ಒಂದು ಪತ್ರಿಕೆ ಮಾತ್ರ ಹಿಂಗಾಗಿದೆ ಮೇಡಮ್ ಅಂತ ಹೇಳಿ ಅವರು ಕೂಡ ಮಾತಾಡಿದ್ದಾರೆ. ಅದಕ್ಕೆ ಅವ್ರದೇ ಆದ ರೀತಿನಲ್ಲಿ ಅವರು ಒಂದು ಹೋರಾಟ ಮಾಡ್ತಾರೆ ಸರ್. ನಾವು ಮೇಡಮ್ ಅವ್ರಿಗೆ ಈ ರೀತಿಯ ಕ್ಷುಲ್ಲಕ ವಿಚಾರಗಳಿಗೆ ವಿಚಲಿತರಾಗಬೇಡಿ, ನಿಮ್ಮ ಜೊತೆ ನಾವು ಇರ್ತೇವೆ, ಸದಾ ಈ ಸಮುದಾಯ ನಿಮ್ ಜೊತೆಲಿ ಇರ್ತದೆ ಅಂತಕ್ಕಂಥ ಮಾತನ್ನ ಹೇಳಿದೀವಿ ಸರ್. ಅಂದ್ರೆ ನಾವು ಅಂಬೇಡ್ಕರ್ ಅವ್ರನ್ನ ಯಾವುದೇ ಒಂದು ಜಾತಿಗೆ ಅಥವಾ ಒಂದು ಸಮುದಾಯಕ್ಕೆ ನಾವು ಸೀಮಿತ ಮಾಡೋಂಗಿಲ್ಲ. ಯಾಕಂದ್ರೆ ಅವರು ಎಲ್ಲರಿಗೂ ಕೂಡ ನಾಯಕರು ಇರುವಂತದ್ದು ಮತ್ತು ನಮ್ಮ ಸಂವಿಧಾನದ ಜನಕರು. ಈ ನಿಟ್ಟಿನಲ್ಲಿ ಈ ಘಟನೆ ಸಂಬಂಧಪಟ್ಟಂತೆ ಬೇರೆ ಬೇರೆ ನಾಯಕರು ಅಥವಾ ವಿಶೇಷವಾಗಿ ದಲಿತ ಸಂಘರ್ಷ ಸಮುದಾಯದ ನಾಯಕರು, ಮುಖಂಡರು ಏನಾದ್ರು ಕೂಡ ಬಗ್ಗೆ ಚರ್ಚೆ ಮಾಡಿದ ತಮ್ಮ ಹತ್ರ? ಯಾರು ಮಾಡಿಲ್ಲ ಸರ್. ಯಾಕೆಂದ್ರೆ ಇದು ಚರ್ಚೆ ಮಾಡುವಂತ ವಿಚಾರವೇ ಅಲ್ಲ. ಈ ಅಸ್ಪೃಶ್ಯ ಸಮಾಜ ಸಮಾನತೆಯನ್ನ ಬಯಸ್ತಿರ್ತಕ್ಕಂಥ ಸಮಾಜಕ್ಕೆ ಅವರು ಸಮಾನತೆ ಒಂದು ಭಾಗವಾಗಿ ಆ ತರದ ಒಂದು ಕಾರ್ಯಕ್ರಮ ಅಲ್ಲಿ ಆಯೋಜನೆ ಆಗಿತ್ತೆ ವಿನ ಇದು ಇಲ್ಲಿ ಪ್ರಶ್ನೆಗಳ ಮಾಡುವಂತ, ಪ್ರಶ್ನೆ ಕ್ರಿಯೇಟ್ ಮಾಡುವಂತ ಯಾವುದೇ ಕಾರ್ಯಕ್ರಮ ಅಲ್ಲವಲ್ಲ ಸರ್ ಇದು. ನೀವು ಎಷ್ಟೋ ಬಾರಿ ಚಪ್ಪಲಿ ಹಾಕೊಂಡು ಅಥವಾ ಪಾದರಕ್ಷೆ ಹಾಕೊಂಡು ನೀವು ಇದು ಪುಷ್ಪಾರ್ಚನೆ ಮಾಡಿದ್ದೀರಿ? ನೀವು ಮಾಡಿದ ಉದಾಹರಣೆ ಇದೆಯಾ? ನಾನ್ ಮಾಡಿದೀನಿ ಸರ್. ಓಕೆ ಓಕೆ ಓಕೆ, ನಾನ್ ಮಾಡ್ತೇನೆ. ನಾನು ಬಾಬಾ ಸಾಹೇಬ್ ವಿಚಾರಗಳನ್ನ ಗೌರವಿಸ್ತೇನೆ, ಬಾಬಾ ಸಾಹೇಬ್ರ ಆದರ್ಶಗಳನ್ನ ಗೌರವಿಸ್ತೇನೆ, ಈ ದೇಶದ ಸಂವಿಧಾನವನ್ನ ಗೌರವಿಸ್ತೇನೆ, ಈ ದೇಶದ ಸಂವಿಧಾನದ ಕಾನೂನುಗಳನ್ನ ಪಾಲಿಸ್ತೇನೆ ವಿನಃ ಮೌಢ್ಯಗಳನ್ನ, ಮೂಢನಂಬಿಕೆಗಳನ್ನ ನಾನು ವಿರೋಧಿಸ್ತೇನೆ. ಇದು ಒಂದು ರೀತಿಯ ಮೌಢ್ಯ. ಚಪ್ಪಲಿಯನ್ನ ಬಿಟ್ಟು ಮಾಡ್ಬೇಕನ್ನುವಂಥದ್ದು ಒಂದು ಮೌಢ್ಯಾಚರಣೆ.
ಒಂದು ಅಸ್ಪೃಶ್ಯತೆಯ ಭಾಗ. ನಾನೊಂದು ಕುತೂಹಲಕ್ಕೆ ಕೇಳ್ತೀನಿ, ಈಗ ನೀವ್ ಮನೆ ಒಳಗಡೆ ಹೋಗ್ಬೇಕಂದ್ರೆ ಅಥವಾ ದೇವಸ್ಥಾನಕ್ಕೆ ಹೋಗ್ಬೇಕಂದ್ರೆ ಚಪ್ಪಲಿ ಬಿಟ್ಟು ಹೋಗ್ತೀರಲ್ವಾ, ಅದನ್ನ ನೀವೇನ್ ಮೌಢ್ಯ ಅಂತ ಹೇಳ್ತೀರಾ? ಸರ್, ಎಷ್ಟು ಜನ ಬೇಕು ಒಂದು ಮನೆ ಒಳಗಡೆ ಚಪ್ಪಲಿ ಹಾಕಿ ಓಡಾಡ್ತಾ ಇರ್ತಾರೆ? ಎಷ್ಟು ಜನ ತೋರಿಸ್ಬೇಕು ಸರ್? ಹೊರಗಡೆ ಹೋಗ್ಲಿಕ್ಕೆ ಒಂದ್ ಹಾಕತ್ತಾರೆ, ಮನೆ ಒಳಗಡೆ ಚಪ್ಪಲಿ ಹಾಕೊಂಡೆ ಓಡಾಡ್ತಾ ಇರ್ತಾರೆ. ಈ ದೇಶದ ಮುಖೇಶ್ ಅಂಬಾನಿ ಅವರು ಎಷ್ಟು ಲಕ್ಷ ರೂಪಾಯಿ ಚಪ್ಪಲಿ ಹಾಕತ್ತಾರೆ ಗೊತ್ತಿದೆ ನಿಮ್ಗೆ ಅಲ್ವಾ ಸರ್? ಅವ್ರ ಮನೇಲಿ ಚಪ್ಪಲಿ ಹಾಕಲ್ದೆ ಓಡಾಡ್ತಾ ಇರ್ತಾರ? ಆಸ್ಪತ್ರೆಗಳಲ್ಲಿ ಇನ್ಫೆಕ್ಷನ್ ಆಗ್ತದೆ ಅಂತ ಹೇಳಿ ಡಾಕ್ಟರ್ಗಳು ಚಪ್ಪಲಿ ಹಾಕೊಂಡೆ ಓಡಾಡ್ತಾರೆ. ಪೇಷಂಟ್ಗಳನ್ನ ಮಾತ್ರ ಚಪ್ಪಲಿ ಆಚೆ ಬಿಡಿ ಅಂತ ಹೇಳ್ತಾರೆ. ಇದೆಲ್ಲ ನಮ್ ಕಣ್ಣು ಮುಂದೆ ನಡೀತಾ ಇಲ್ಲ ಸರ್. ಅಂದ್ರೆ ನೀವ್ ಹೇಳ್ತಾ ಇರುವಂತದ್ದು ನಮ್ಮ ಹೃದಯದಲ್ಲಿ ಗೌರವ ಇರ್ಬೇಕು, ಅದು ಬಿಟ್ಟು ಪುಷ್ಪಾರ್ಚನೆ ಮಾಡುವಾಗ ನಾವು ಪಾದರಕ್ಷೆ ಹಾಕೊಂಡ್ರಿ ಇಲ್ವಾ ಅನ್ನುವಂತ ಪ್ರಶ್ನೆ ಉದ್ಭವ ಆಗುದಿಲ್ಲ. ಹೃದಯದಲ್ಲಿ ಇರ್ಬೇಕು ಅನ್ನುವಂಥದ್ದಲ್ವಾ? ಅದು ಪ್ರಶ್ನೆನೇ ಅಲ್ಲ ಸರ್. ಯಾವ ರೀತಿ ಇರ್ಬೇಕು ಗೌರವ ಅಂದ್ರೆ, ಬಾಬಾ ಸಾಹೇಬ್ರ ವಿಚಾರಗಳನ್ನ ಪಾಲನೆ ಮಾಡ್ಬೇಕು, ಸಂವಿಧಾನದ ಕಾನೂನುಗಳನ್ನ ಪಾಲನೆ ಮಾಡ್ಬೇಕು, ಅದು ಗೌರವ. ನೀವು ಸಂವಿಧಾನನೇ ಬೇಡ ಅಂತ ಹೇಳುವಂತವ್ರು, ಸಂವಿಧಾನವನ್ನೇ ಬದಲಾಯಿಸ್ತೀನಿ ಅಂತ ಹೇಳುವಂತವ್ರು, ಇವರ ಮಾತುಗಳಿಗೆ ನಾವು ಬೆಲೆ ಕೊಡೋದಿಲ್ಲ. ನೀವು ಮೊದಲು ಸಂವಿಧಾನ ಗೌರವಿಸೋದನ್ನ ಕಲ್ತ್ಕೊಳ್ಳಿ. ಈ ಚರ್ಚೆ ಅಥವಾ ಈ ವಿವಾದ ಮಾಡ್ತಾ ಇರೋದ್ರ ಹಿಂದಿನ ಉದ್ದೇಶ ಏನಾದ್ರು ಇದೆಯಾ? ಅಂದ್ರೆ ಈ ಸಂಬಂಧಪಟ್ಟಂತೆ ಬೇರೆ ಬೇರೆ ರೀತಿ ಚರ್ಚೆ ಆಗ್ತಾ ಇರೋದು, ಇದ್ರಲ್ಲಿ ಏನಾದ್ರು ನಿಮ್ಗೆ ಏನಾದ್ರು ಕೂಡ ಅನುಮಾನ ಇದೆಯಾ? ಅದೇ ಸರ್, ಅವರು ಒಬ್ರು ಮುಸಲ್ಮಾನ ಮಹಿಳೆ, ಮುಸಲ್ಮಾನರೇ ಟಾರ್ಗೆಟ್ ಮಾಡುವಂತದ್ದು ಕೋಮುವಾದಿಗಳ ಕೆಲಸ. ಜಾತಿವಾದಿಗಳು ಕೋಮುವಾದಿಗಳ ಅಜೆಂಡಾ ಮುಸಲ್ಮಾನರ ಫಸ್ಟ್ ಟಾರ್ಗೆಟ್ ಮಾಡುವಂತದ್ದು. ಆ ಕಾರಣದಿಂದ ಅವ್ರನ್ನ ಈ ರೀತಿ ಎಲ್ಲ ಒಂದ್ ರೀತಿ ವಿಚಲಿತರನ್ನಾಗಿ ಮಾಡ್ಲಿಕ್ಕೋಸ್ಕರ ಮಾಡ್ತಾ ಇರ್ತಕ್ಕಂಥ ಕುತಂತ್ರ ಅಂತ ಹೇಳಿ ಬಯಸ್ತೇನೆ. ಇದ್ಯಾವುದಕ್ಕೂ ಕೂಡ ಬಾನು ಮುಸ್ತಾಕ್ ಮೇಡಮ್ ಅವರು ಜಗ್ಗೋದಿಲ್ಲ, ಎದುರೋದಿಲ್ಲ. ಅವರ ಜೊತೆನಲ್ಲಿ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಸದಾ ಜೊತೆನಲ್ಲಿ ಇರ್ತದೆ. ಅವರ ಒಂದು ಸಮಾನತೆಯ ಸಂದೇಶದ ಪರವಾಗಿ ನಾವು ಜೊತೆನಲ್ಲಿ ಚಳವಳಿಯನ್ನ ಕಟ್ತೀವಿ. ಥ್ಯಾಂಕ್ ಯು ಕೃಷ್ಣ ಅವರು ನಮ್ಮ ಜೊತೆ ಮಾತಾಡೋದಕ್ಕೆ. ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್. ವೀಕ್ಷಕರೇ, ಇದು ಕಾರ್ಯಕ್ರಮದ ಆಯೋಜಕರಾದಂತ MV ಕೃಷ್ಣ ಅವರ ಅಭಿಪ್ರಾಯ ಮತ್ತು ಮಾತು. ಯಾಕಂದ್ರೆ ಅವರು ಕೂಡ ಸ್ಥಳದಲ್ಲಿದ್ರು. ಅವರು ಬಹಳ ಸ್ಪಷ್ಟವಾಗಿ ಹೇಳಿರುವಂತದ್ದು, ಅಂಬೇಡ್ಕರ್ ಭಾವಚಿತ್ರಕ್ಕೆ ಚಪ್ಪಲಿ ಅಥವಾ ಪಾದರಕ್ಷೆ ಧರಿಸ್ಕೊಂಡು ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡೋದಲ್ವಾ, ಅದು ಯಾವುದು ಕೂಡ ವಿವಾದ ಆಗಿಲ್ಲ. ವಿವಾದ ಆಗೋ ರೀತಿಯಲ್ಲಿ ಕೆಲವರು ಬಿಂಬಿಸ್ತಾ ಇದ್ದಾರೆ. ಯಾಕಂದ್ರೆ ನಾವು ಕೂಡ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವ ಸಂದರ್ಭದಲ್ಲಿ ನಾವು ಪಾದರಕ್ಷೆ ಹಾಕೊಂಡಿದ್ವಿ. ಇದ್ರಲ್ಲಿ ಯಾವುದು ಕೂಡ ವಿವಾದ ಆಗುವಂತ ವಿಚಾರ ಯಾವುದು ಕೂಡ ಇಲ್ಲ ಅಂತ ಹೇಳುವ ಮೂಲಕ ಕಾರ್ಯಕ್ರಮದ ಸಂಘಟನಾ ಆಯೋಜಕರು ಸ್ಪಷ್ಟನೆಯನ್ನ ಕೊಟ್ಟಿರುವಂತದ್ದು. ಜೊತೆಗೆ ಆ ಕಾರ್ಯಕ್ರಮದಲ್ಲಿ ಯಾರೋ ಒಬ್ರು ಮಾತ್ರ ಪ್ರಶ್ನೆ ಮಾಡಿದ್ರು, ಉಳಿದಂತೆ ಯಾರು ಕೂಡ ಆ ರೀತಿ ಪ್ರಶ್ನೆ ಮಾಡಿಲ್ಲ ಅಂತ ಸ್ಪಷ್ಟನೆಯನ್ನ ಕೊಟ್ಟಿರುವಂತದ್ದು. ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.